ಸರ್ವಿಸರು ಅಥವಾ ಯಾರು ಈ ನೀರು ಬೇಕಾ ಏನಾದ್ರು ಬೇಕಾ ಊಟ ಗೀಟ ಬೇಕಾ ಅಂತ ಕೇಳಕ್ಕೆ ಬರ್ತಾರೆ. ಯಾಕೆ ಅಷ್ಟಕ್ಕೊಂದು ನೀವು ಟೆನ್ಷನ್ ಆಗ್ತೀರಿ? ಆರಾಮಾಗಿರಿ ಸೌಮ್ಯ ಅವರೇ, ನಾನಿದ್ದೀನಲ್ಲ. ಯಾರು? ಯಾರದು? ಯಾರಂತ ಹೇಳ್ರಿ, ಯಾಕೆ ಬಾಗಿಲು ಬಡಿತೀರಿ? ಯಾರು ನೀವು? ರೂಮ್ ಸರ್ವಿಸ್ ಅವರಾ? ಯಾರು? ಅಯ್ಯೋ ದಿನೇಶ್ ಅವರೇ, ಬಾಗಿಲು ತೆಗೆದಾದ್ರೂ ನೋಡ್ರಿ, ಯಾರು ಏನಂತ ಗೊತ್ತಾಗತ್ತ. ಯಾಕಂತ ಪರಿ ಬಾಗಿಲು ಬಡಿತಾರೆ? ಬೇಡ, ಬಾಗಿಲು ತೆಗೆದು ಬೇಡ. ನನ್ನ ಗಂಡ, ನಮ್ಮ ಅತ್ತಿ, ನನ್ನ ನಾದ್ನಿ ಬಂದಿದ್ರ ಮುಂದ ಗತಿ ಏನು? ಬೇಡ, ಬರ್ರಿ ಒಳಗೆ ಬರ್ರಿ. ಅಯ್ಯೋ, ಅವ್ರು ಯಾಕೆ ಇಲ್ಲಿಗೆ ಬರ್ತಾರ? ಸಕಲೇಶ್ಪುರಕ್ಕೆ ಅವ್ರಿಗೆ ಯಾರು ಹೇಳಿದ್ರು ನಾವಿಲ್ಲದೀವಿ ಅಂತ ಹೇಳಿ? ಅವ್ರು ಅಲ್ಲಿ ಹುಡ್ಕೊಂಡು ಹೋಗಿರ್ತಾರ, ಇಲ್ಲ ಅಂದ್ರೆ ಅಲ್ಲೇ ಹುಡುಕ್ತಿರ್ತಾರ. ಅವ್ರಿಗೆ ಹೆಂಗೆ ಗೊತ್ತ ನಾವೇನು ಹೇಳಿ ಬಂದೀವಿನ ಸಕಲೇಶ್ಪುರಕ್ಕೆ ಹೋಗ್ತೀವಿ ಅಂತ? ಯಾಕಷ್ಟು ಹೆದರ್ತೀರಿ ನೀವು? ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಹೇ, ನೀನೇ ನೀಡಿ. ಓಹೋ, ಮಹಾರಾಣಿ ಇಲ್ಲದಿರಿ. ಪರವಾಗಿಲ್ಲ, ನೀನು ಪರವಾಗಿಲ್ಲ ಕಣಪ್ಪ. ನೀನು ಭಾರಿ ರಸಿಕ್ ಬಡ್ಡಿ ಮಗನ ಅದಿದೆ. ಒಬ್ಬೊಬ್ಬಕ್ಕೆ ಅಲ್ಲ ಅಂತ ಹೇಳಿ ಇಬ್ಬರಿಬ್ರು, ಅಕ್ಕನೂ ಬೇಕು ತಂಗಿನೂ ಬೇಕು. ನಾನು ಒಬ್ರೊಬ್ರನ್ನ ರೂಮ್ ಮಾಡಿ ಇಟ್ಕೊಂಡಿರೋದು ನೋಡೀನಿ. ನೀನೇನು ಭಾರಿ ರಸಿಕದಿ ಬಿಡು, ಇಬ್ರಿಬ್ರು. ಭಾರಿ ಜೋರೈತೆ. ನಿಮಗೆ ಯಾರು ಹೇಳಿದ್ರು ನಾವಿಲ್ಲದೀವಿ ಅಂತ ಹೇಳಿ? ಏಯ್, ಜೈಲಿಂದ ತಪ್ಪಿಸ್ಕೊಂಬಂದು ಕಣ್ಣು ತಪ್ಪಿಸಿ ಓಡಾಡ್ದಂಗಲ್ಲ. ನಿಮಗೆಷ್ಟು ಧೈರ್ಯ ಇದ್ರೆ ನಮ್ಮನ್ನು ಇಲ್ಲಿವರೆಗೂ ಹುಡ್ಕೊಂಡು ಬರ್ತೀರಿ? ಯಾರು ಹೇಳಿದ್ರಿ ನಿಮ್ಗೆ ನಾವಿಲ್ಲದೀವಿ ಅಂತ ಹೇಳಿ? ಅಯ್ಯೋ ಲಾಯರು, ನಿನಗದು ಬ್ಯಾಡದ ಇರೋ ವಿಷಯ. ನಿನಗೆ ಎದಕ್ಕಪ್ಪ ಕಂಡರ್ ಹೆಂಡತಿ ಕಂಡರ್ ನಾದ್ನಿ ಸಮಾಚಾರ ಹೇಳು? ಅದನ್ನೂ ಕರ್ಕೊಂಡು ಇಲ್ಲಿವರೆಗೂ ಬರೋ ಅವಶ್ಯಕತೆನಾರ ನಿನಗೇನಿತ್ತು? ಅಲ್ಲ, ಮೈಕೈ ನೋವು ಮಾಡ್ಕೊಳ್ಳಾರ್ದಂಗೆ ಇಬ್ಬರಿಬ್ರು ಹುಡುಗಿಯರು ಸಿಗ್ತಾರಲ್ಲ, ಅದು ಮದುವಿಲ್ಲ ಮುಂಜಿಲ್ಲ, ಆರಾಮಾಗಿರ್ಬೋದು. ಯಾರಿಗೈತಿ ಇಂಥ ಅದೃಷ್ಟ? ಯಾರಿಗುಂಟು ಯಾರಿಗಿಲ್ಲ. ಅಣ್ಣ, ಇನ್ನ ಕಣಿ ಕೇಳಕತ್ತಿಯಲ್ಲಣ್ಣ ನೀನು. ಕರ್ಕೊಂಡು ನಡಿಯಣ್ಣ ಆಕಿನ್ನ. ಅಯ್ಯೋ ಅದು ಕರ್ಮವೇ, ಕೋಳಿ ಕೇಳಿ ಯಾರು ಮಸಾಲ ಹಾಕಲ್ಲ. ಕರ್ಕಾಕಿನ. ನೀನೇನಾರ ಸೌಮ್ಯನ ಮುಟ್ಟಿದೆ ಅಂದ್ರೆ ಮಾತ್ರ ಈ ಸರಿ ನಾನು ನಿನ್ನನ್ನು ಪೊಲೀಸರಿಗೆ ಹಿಡಿದು ಕೊಡ್ತೀನಿ. ಇರು, ಒಳ್ಳೇದಾಯ್ತು ನೀನು ನಮ್ಮನ್ನು ಹುಡ್ಕೊಂಬಂದಿದ್ದು, ಒಳ್ಳೇದಾಯ್ತು. ನಾನೇ ಫೋನ್ ಮಾಡ್ತೀನಿ ಪೊಲೀಸರಿಗೆ, ನಾನೇ ಫೋನ್ ಮಾಡ್ತೇನೆ. ಅಯ್ಯೋ ಅಮ್ಮ, ನನ್ನ ಹೊಡಿತೀಯ ನಿನ್ನ? ಬಾಯಿ ಮುಚ್ಕೊಂಡು ಅಲ್ಲೇ ಕೂತ್ಕೊಳ್ಳೋ ಲಾಯರ, ಬಾಯಿ ಮುಚ್ಕೊಂಡು ಅಲ್ಲೇ ಕುಂದ್ರ. ನೋಡಲ್ಲಿ, ನೀನೇನಾರ ನಕ್ರ ಮಾಡ್ದಿ ಒಂದ ಹೇಟ್ ರಕ್ತ ಎಲ್ಲ ಜಿಲ್ಲಂತ ಚಿಂಬಿಡ್ತೈತಿ. ಹುಷಾರಾಗಿರ. ನೀ ಪ್ರೀತಿ ಮಾಡಿರೋಕ್ಕೆ ಜೀವ ಮುಖ್ಯನಾ ಏನು? ನೀನು ದೊಡ್ಡದಾಗಿ ನಿಂದು ಪೌರುಷ ತೋರಿಸ್ಬೇಕನ್ನೋದು ದೊಡ್ಡದ ನೋಡು, ವಿಚಾರ ಮಾಡು. ನಿಂಗೇನು ಬೇಕು? ಯಾಕೆ ಹಿಂಗೆ ಮಾಡಕತ್ತಿ ನೀನು? ಬಿಟ್ಬಿಡು ಸೌಮ್ಯ ಅವ್ರನ್ನ. ಬಿಟ್ಬಿಡ್ಲ ಈಕಿನ? ನನ್ನ ನೀನು ಅಷ್ಟು ಹುಚ್ಚಿ ಮಾಡಿ ನೀನು ಹುಚ್ಚಿ ಮಾಡಿ ನನ್ನ ಅಲ್ಲಿಂದ ಇಲ್ಲಿವರೆಗೂ ಒಳ್ಳೆ ನಾಯಿ ಥರ ಬಂದೀವಿ ನಾವಿಬ್ರು. ನಾನು ನಮ್ಮಣ್ಣ ಕೈ ಬಂತುತ್ತ ಬಾಯಿ ಬರ್ಲಾರ್ದಂಗೆ ಮಾಡ್ಕೋತೀವಿ ಅಂತ ಮಾಡಿಯ ನೀನು. ಅಯ್ಯೋ ಹುಚ್ಚಪ್ಪ ನೋಡು, ಇದು ನಮ್ಮ ಮನೆ ವಿಷಯ. ನನ್ನ ಅಣ್ಣನ ಹೆಂಡತಿಗೂ ನಮ್ಮ ಅಣ್ಣಗೂ ಜಗಳ. ನೀನು ಯಾಕೆ ಇದ್ರಾಗ ಬರಕತ್ತಿ ಮೂರನೇದವ? ನೋಡು, ಅನ್ಯಾಯವಾಗಿ ನೀ ಏನಾರ ಈಗ ಮಿಸ್ಕ್ಯಾಡಿದ್ರ ಈಗಿನ್ನೂ ಕಳಿಸ್ಬಿಡ್ತೀವಿ ಮ್ಯಾಗ, ನಿನ್ನನ್ನು ಕಳಿಸ್ತೀವಿ ಮ್ಯಾಗ. ಸಾಯ್ಬೇಕಂತ ಅಷ್ಟ ಆಸೆ ನಿನಗ? ಅದು ಒಂದು ಹುಡುಗಿ ಸಂಬಂಧ? ಛೇ 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 ಛೇ, ಎಂಥ ಬುದ್ಧಿಗಿಡದಿಯೋಲ್ಲ ಯಾರ ನೀನು, ಎಂಥ ಬುದ್ಧಿಗಿಡದಿ. ಅಣ್ಣ, ಇನ್ನ ಏನು ನೋಡ್ಕೊಂಡು ನಿಂತಿ? ಎಳ್ಕೋ ಅಕ್ಕಿನ್ನ. ಅಯ್ಯೋ ಅಕ್ಕನ ಬಿಟ್ಬಿಡು. ಹ್ಞೂ ನಮ್ಮ ಬಂಗಾರಿ, ನಿಮ್ಮ ಅಕ್ಕನ ಬಿಟ್ಬಿಡ್ತೀವಿ. ನೀ ಬಂದ್ಬಿಡಮ್ಮ, ನಿಮ್ಮ ಅಕ್ಕನ ಬದಲು ನೀ ಬಂದ್ಬಿಡು. ಬಾ ಹೋಗಂಬ, ಏನು ನಕ್ರ ಮಾಡ್ಬೇಡ. ಬಾ ಹೋಗಣ. ನಾನು ಯಾಕೆ ಬರ್ಲಿ ನಿಮ್ಮ ಜೊತೆಗೆ? ನನ್ನನ್ನೇ ಕರ್ಕೊಂಡು ಹೋಗ್ತೀರಿ? ಅಕ್ಕನ್ನೆಲ್ಲ ನೀವು ಕರ್ಕೊಂಡು ಹೋಗ್ಬೇಕಾಗಿರೋದು. ಅಕ್ಕನ ಕರ್ಕೊಂಡು ಹೋಗ್ರಿ. ರಮ್ಯಾ, ಎಂತ ಬುದ್ಧಿಗಿಡ್ ಹೆಣ್ಣಿನ. ಅಲ್ಲ, ನಿನಗೆ ಗೊತ್ತೈತಿಲ್ಲ, ಎಲ್ಲ ನಿಮ್ಮವ್ವ ನಿಮ್ಮಪ್ಪ ಆಸ್ತಿ ಎಲ್ಲ ಮಾಡಿಟ್ಟಿರೋದು ನಿನ್ನ ಹೆಸರ್ನಾಗ ಅಂತಂದು. ಅಲ್ಲ, ಎಲ್ಲ ಆಸ್ತಿ ನಿನ್ನ ಹೆಸರ್ಲೆ ಐತಿ. ನಿನ್ನ ಸಂಬಂಧ ನಿಮ್ಮ ಅಕ್ಕಗೆ ನಾವು ಎಲ್ಲ ಬಾಳೆ ಹಾಳು ಮಾಡಿ ಆಕಿನ್ನ ಜೀವಂತ ಹೆಣ ಮಾಡಿಟ್ಟಿವನ್ನೋದು ಗೊತ್ತೈತಿ. ಇಷ್ಟೆಲ್ಲ ಗೊತ್ತಿದ್ದು ನೀನು ನಮಗೆ ಫೋನ್ ಮಾಡಿ ಇಲ್ಲಿ ಕರ್ಸ್ಕೊಂಡು ನೀನ ನಿಮ್ಮ ಅಕ್ಕನ ಹಿಡಿದು ಕೊಡ್ತೀಯಲ್ಲ, ಆಮೇಲೆ ನಿನ್ನ ಕೆಟ್ಟ ನೀನ ತೊಡ್ಕೋತೀಯಲ್ಲ. ನಿನ್ನಂತ ಮಬ್ಬಿಗೆ ಏನು ಹೇಳ್ಬೇಕು ನಾವು? ನಿನ್ನಂತ ಮಬ್ಬಿಗೆ ಏನು ಹೇಳಬೇಕು? ಏನು
ಏನು ಹೇಳಕತ್ತಾನ ರಮ್ಯ ಆಯ್ತಾ ಇಲ್ಲಿರೋ ವಿಷಯ ಅಂದ್ರ ನೀ ಹೇಳಿಯಾ ನೀನು ರಮ್ಯಾ ಏನ್ ಹೇಳಕತ್ತನಿತ ನಿಮ್ಮ ಮಾವಗ ನೀನ ಹೇಳಿಯ ನಾವಿಲ್ಲಿರೋ ವಿಷಯನ ಆ? ಇಲ್ಲಕ್ಕ ನಾನೇನು ಹೇಳಿಲ್ಲ ಸುಳ್ಳು ಹೇಳಕತ್ತನ. ಪಾಪ ಇಷ್ಟು ವರ್ಷ ಯಾರ ಸಂಬಂಧ ನಮ್ಮಿಂದ ಎಲ್ಲ ಮುಚ್ಚಿಟ್ಟು ನೀನು ನಿನ್ ತಂಗಿ ಆಸ್ತಿನ ಕಾಪಾಡ್ತಿದ್ದೋ ಅದ ತಂಗಿನ ಇವತ್ ನಿನಗ ಕೆಡ್ಡ ತೊಡ್ಯಾಳ. ಆ ಕೆಡ್ಡ ಹೆಂಗ್ ತೊಡ್ಯಾಳ ಅಂದ್ರ ನೀನೊಬ್ಬಕಿನ್ನ ಅಲ್ಲ, ತಾನು ಅದ್ರಾಗ ಬಿದ್ದು ಸಾಯ್ಬೇಕು ಅಂತ ಕೆಡ್ಡ ತೊಡ್ಯಾಳ. ಬರ್ರಿ ಇಬ್ರು ಅಕ್ಕ ತಂಗಿಗೂ ನರಕ ತಪ್ಪಿದ್ದಲ್ಲ. ರಮ್ಯಾ ಏನು ಹೇಳಕತ್ತ ನಿಮ್ಮ ಮಾವ? ಇಲ್ಲ ನಾನೇನು ಮಾಡಿಲ್ಲ. ನನ್ನ ಹತ್ರ ಫೋನ್ ಆದ್ರೆ ಎಲ್ಲ ಇತ್ತ ಫೋನ್ ಮಾಡಿ ಹೇಳಕ ಸುಳ್ಳು ಹೇಳಕತ್ತನ ಆತ. ಅಯ್ಯೋ ಪಾಪ, ಹೆತ್ತ ತಾಯಿಕಿನ ಹೆಚ್ಚಾಗಿ ತನ್ನ ತಂಗಿನ ನೋಡ್ಕೊಂಡ್ರೆ ಅಕ್ಕಗ ಇಷ್ಟು ಮೋಸ ಮಾಡ್ತಾಳ ಈಕಿ, ಇನ್ ನಮಗ್ ಮೋಸ ಮಾಡಲ್ಲಂತ ಏನ್ ಗ್ಯಾರಂಟಿ ಅಲ್ಲ ಪ್ರೇಮ? ಹ್ಞೂ ಅಣ್ಣ. ಅಷ್ಟಕ್ಕೂ ನಮಗೆ ಈ ರೋಗಿಷ್ಟ ಮೂದೇವೇನು ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಈಕಿ ಹೆಸರಿನಾಗಿರೋ ಆಸ್ತಿ. ಅಯ್ಯೋ ಮಬ್ಬ ಅಣ್ಣ, ಸುಳ್ಳ ನಮ್ದು ಟೈಮ್ ಹಾಳಾಗತ್ತ. ಮತ್ತು ಯಾವನಾರ ಪೊಲೀಸ್ ನಮ್ಮನ್ನು ನೋಡಿದ್ನಂದ್ರೆ ನಮಗೆ ಕಷ್ಟ. ಚೋಟೆ ಅಂತ ಊಟ ಮಾಡ್ದೆ, ಪುಣ್ಯಕ್ಕೆ ಒಂದಿಟ್ಟು ಆರಾಮಾಗ್ಯಾನ. ನಾನು ಒಂದಿಟ್ಟು ಏನರ ಉಂಡು ಹೋಗ್ಬಿಡ್ತೀನಿ. ಅಕ್ಕ ಊಟ ಮಾಡಿದ್ನ ಚೋಟೆ? ಸ್ವಲ್ಪ ಉಂಡ. ನೀವು ಊಟ ಮಾಡಿದೆ ಇಲ್ಲ? ನಾ ಇನ್ನೂ ಊಟ ಮಾಡಿಲ್ಲ, ಈಗ ಮಾಡಬೇಕು. ಬಾ ಇಬ್ರು ಊಟ ಮಾಡೋಣ. ಬಾ ಈ ಪ್ಲೇಟ್ ತಗೋ, ನಾ ತಗೋತೀನಂತ. ಇಲ್ಲ ನೀವು ನೀಡ್ಕೊಳ್ಳಿ, ನಾನೆಲ್ಲ ನೀಡ್ಕೋತೀನಿ, ನೀವು ನೀಡ್ಕೊಳ್ರಿ. ಏನು? ಓ ಇವತ್ತೇನು? ಒಂದು ಸಾರು, ಒಂದು ಸಾಂಬಾರು, ಅನ್ನ, ಅದ್ರಾಗ ಏನೈತಿ ಆ ಡಬ್ರಿಗ? ಅದ್ರಾಗ ಪಾಯಸ ಇದೆ. ಹೌದಾ, ಪಾಯಸನ? ಏನೋ ಗುಂಡೆ ಕೇಳಿದ್ನಂತ, ಅದಕ್ಕೆ ಗುಂಡೆನ ಸಂಬಂಧ ಮಾಡೀನಿ ಅಂತ ಅಂದ್ರು ಅತ್ತಿಯರು. ಬಾ ನೀಡ್ಕೊ, ಬಾ ಪಾಯಸ ನೀಡ್ಲ ನಿಂಗೆ? ನೀಡ್ಕೊಳ್ರಿ ಇಬ್ರು ಪಾಯಸನ. ಭಾಳ ಅಂದ್ರೆ ಭಾಳ ರುಚಿಯಾಗೈತಿ. ಅನ್ನ ನೀಡ್ಕೊರಿ. ಅನ್ನಂಗ ಸಾಂಬಾರು ಕಮ್ಮಿ ಐತಿ. ಎಲ್ಲರೂ ಉಂಡಾರ. ಈಗ ನೀವ ಇಬ್ರ, ನಿಮ್ಮ ಮಾವ ಪ್ರವೀಣ ಬರಕತ್ತಾರಂತ. ನೀವು ಸಾರು ಮಾಡೀನಿ, ಅದಕ್ಕೆ ಕಮ್ಮಿ ಬೀಳುತ್ತೇನೋ ಅಂತ ಅನಿಸ್ತಾ, ಅದಕ್ಕೆ ಸಾರು ಮಾಡೀನಿ. ನೀವು ಅನ್ನ ಸಾರು ಊಟ ಮಾಡಿಬಿಡ್ತೀರಾ? ಅಲ್ರಿ ಇಷ್ಟಕ್ಕೊಂದೈತಲ್ರಿ ಇನ್ನ ಸಾಂಬಾರು, ಆಮೇಲೆ ಮತ್ತೆ ಇನ್ನೂ ಸಾರು ಇಷ್ಟಕ್ಕೊಂದೈತಿ. ಆಯ್ತವ್ರಿ, ಏನಾರ ಒಂದಿಷ್ಟು ಊಟ ಮಾಡ್ತೀವಿ. ಅಲ್ಲಲ್ಲ ಏನಾರ ಅಲ್ಲ, ಸಾರು ಅನ್ನ ಊಟ ಮಾಡ್ರಿ. ಅದ್ನೇನು ಸಾರು ಕೆಡ್ಸಕ್ಕಾಗತ್ತನ? ಆಯ್ತ್ರಿ ಅತ್ತೀರ, ಊಟ ಮಾಡ್ತೀವಿ ಬಿಡ್ರಿ. ಈಗ ನೀವು ಊಟ ಮಾಡಿರಂದ್ರೆ ನಿಮ್ಗೆ ನೀರು ಕೊಡ್ಬೇಕನ್ರಿ? ಇಲ್ಲ, ಇನ್ನೂ ನಮ್ದು ಯಾರ್ದು ಊಟ ಆಗಿಲ್ಲ. ನಿಮ್ಮ ಮಾವ ಮತ್ತು ಪ್ರವೀಣ ಬರಲಿ ಅಂತ ಕಾಯಕತ್ತೀವಿ. ಅದಕ್ಕೆ ಹೇಳಿದ್ದು ನಾನು, ನೀನು ಸಾರನ್ನ ಹಾಕ್ಕೊಂಡು ಊಟ ಮಾಡ್ರಿ ನೀವಿಬ್ರು. ಮತ್ತು ಸಾಂಬಾರು ಕಮ್ಮಿ ಬಿದ್ರ ಪ್ರವೀಣನು ಊಟ ಮಾಡೋದಿಲ್ಲ, ಆಮೇಲೆ ನಿಮ್ಮ ಮಾವನ ಊಟ ಮಾಡೋದಿಲ್ಲ. ಹೇಳಕ್ಕ ಇಲ್ಲ, ನೀವೆಲ್ಲ ಹಾಳು ಮಾಡ್ಬೇಡ್ರಿ ಇಬ್ರು ಸೇರಿ. ಆತಾಯ್ತು, ಉಣ್ಣೋಗ್ರಿ ಬಡ. ಸರಿ ಬಾಕ ಊಟ ಮಾಡೋಣ. ಅಂದಂಗ ರಮಣಿ, ಚೋಟ್ಯಾನ ಇಲ್ಲೇ ನಿಮ್ಮ ರೂಮಾಗ ಮಲ್ಕ್ಸೀನಿ. ಯಾಕಂದ್ರೆ ಅವ ಮ್ಯಾಗ ಒಲ್ಲೆ ಅಂತ ಹಠ ಮಾಡಕತ್ತ ಗಾದಿ ಮೇಲೆ ಮಲ್ಕೋತೀನಿ ಅಂತಂದು. ಅದಕ್ಕೆ ಬೇಜಾರಾಗಬೇಡ, ಮಲ್ಕೊಳ್ಳಲ್ಲ ಅವ ಅಲ್ಲಿ. ಅಯ್ಯೋ ಅಕ್ಕ, ಮಲಗ್ಲಿ ಬಿಡ್ರಿ, ಮಲಗ್ಲಿ. ಪಾಪ ಅವ್ನು ಮೊದ್ಲ ಹುಷಾರಿಲ್ಲಲ್ಲ, ಮ್ಯಾಲೆ ಹೋದ್ರೆ ಹತ್ತದು ಇಳಿಯೋದು ಎಲ್ಲ ಕಷ್ಟ ಆಗತ್ತ ಅವಂಗ. ಮಲಗ್ಲಿ ಬಿಡ್ರಿ. ಚೋಟ್ಯಾ, ಅಪ್ಪಣ್ಣ ಮಲ್ಕೊಂಡಿಲ್ಲನಪ್ಪ? ಯಾಕೆ ಬಂಗಾರ? ಅವ್ವ ಯಾಕ ಹೊಟ್ಟೆ ನೀಯಕತ್ತವ್ವ. ಅಯ್ಯೋ ಬಂಗಾರ, ಊಟನೂ ಮಾಡಿಲ್ಲ ಏನಿಲ್ಲ, ಯಾಕಪ್ಪ ಹೊಟ್ಟೆ ನೀಯಕತ್ತ? ಗೊತ್ತಿಲ್ಲ ಅವ್ವ, ನಂಗೆ ಅಗಲಿಂದ ಹೊಟ್ಟೆ ನೀಯಕತ್ತೈತಿ, ಹೊಟ್ಟೆ ಒಳಗ ಚುಚ್ಚಿದಂಗ ಆಗಕತ್ತವ್ವ. ಜೀರಿಗೆ ಕಷಾಯ ಕುಡಿತೀಯಾ? ಹೊಟ್ಟೆನೂ ಒಂಚೂರು ಕಡಿಮೆ ಆಗ್ತೈತಿ. ಇರುತ್ತದು ಬೇಡ. ಮತ್ತಿಲ್ಲ ಅಂದ್ರೆ ಕಡಿಮೆ ಹೆಂಗಾಗತ್ತಪ್ಪ? ಹೊಟ್ಟೆ ಒಳದು ಉಬ್ರಾದಂಗಾಗಿತ್ತಪ್ಪ ನಿನಗೆ, ಅದಕ್ಕೆ ಹಂಗಾಗತ್ತಾ? ಸರಿ ಆಯ್ತು, ಬೇಡಲ್ಲ. ಜ್ವರ ಒಂದು ಬಂದಾವ ಅಂತ ಹೇಳಿ ಪಾನಕ ಮಾಡ್ಕೊಡಕತ್ತಿಲ್ಲ. ಜೀರಿಗೆ ಕಷಾಯ ಕುಡಿ ಬಂಗಾರ. ಬೇಡ ನಂಗೇನು ಕಷಾಯ ಗಿಷಾಯ, ನೀನಂಗೆ ಚವಿ ಮಾಡ್ಬಾ, ನಾ ಮಕ್ಕೊಂತೀನಿ. ಇಲ್ಲೇ ಬಾರ ಮನೆ ಕುತ್ಕೋ ಬಾ. ನಿನ್ನ ಪಾಪ ಅಡ್ಡಕ್ಕಿದ್ದೆ ಏನೋ ಒಂದಿಟ್ಟು. ಇಲ್ಲ ಅಕ್ಕ, ಕುತ್ಕೋತೀನಿ. ಇವರು ಬರಕತ್ತಾರಂತ ನಾ ಫೋನ್ ಮಾಡಿದ್ದೆ, ಅದಕ್ಕೆ ಇಲ್ಲೇ ಕುತ್ಕೋತೀನಿ. ಅವ್ನು ಮಲ್ಕೊಳ್ಳಿ ತೋಳಿ, ನೀವು ಅವಂಗ ಮಲಗಿಸ್ರಿ. ಬಾರ ಗುಬ್ಬಿ, ನಮ್ಮ ಚೋಟ್ಯಾಗ ನಿದ್ದಿ ಕೊಡ ಗುಬ್ಬಿ.
ಚೆವಿ 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 ಲಾಲಿ. ಯಾಕ ನಿದ್ದೆ ಬಂತನ? ಹ್ಞೂ ಅಕ್ಕ, ನೀನು ನಿದ್ದೆ ಇಲ್ಲಲ್ಲ, ಅದಕ್ಕೆ ಒಂದಿಟ್ಟು ನಾ ಕಡೆ ಒಂಚೂರು ಅಡ್ಡ ಆಗ್ಲಾ? ಬಾ ಇಲ್ಲೇ ಅಡ್ಡಾಗ ಬಾ. ಓ ಎಲ್ಲವೂ ಹೋದಂಗಾಗ್ಯವು. ಅತ್ತಿಯರಿಗೆ ಹೇಳ್ತೀನಿ. ಅತ್ತಿಯರ ಬರಿಲ್ಲಿ. ಅತ್ತಿಯರ ನಮ್ಮ ಪ್ಲಾನ್ ಸಕ್ಸಸ್ ಆತ್ರಿ. 3 ಮಂದಿ ಉಂಡು. ಹೌದ್ರಿ? ಚಲೋ ಆಯ್ತು ನೋಡ್ರಿ. ಯಪ್ಪ, ನನ್ನ ಕಾಲಿಗೆ ಮುಳ್ಳಾಗಿದ್ದು 3 ಹೋದು. ನೆಮ್ಮದಿ. ಬರ್ರಿ ಬರ್ರಿ, ಬೇಷಗ ಮಸ್ತ್ ಹಾಲು ಕಾಯಿಸಿ ಬಾದಾಮಿ ಪುಡಿ, ಸಕ್ರೆ, ಕಲ್ಸಕ್ರೆ ಎಲ್ಲ ಹಾಕೊಂಡು ಕುಡ್ದು ಆರಾಮಾಗಿ ನಿದ್ದೆ ಮಾಡೋಣ. ಅಳಿಯಾರ ನೋಡ್ರಿ, ಯಾರ ಉಸಿರಾಡ್ತಾರನ, ಒಂದಿಟ್ಟು ಮುಟ್ಟು ನೋಡ್ರಿ. ಹ್ಞೂ ತಡ್ರಿ. ಇವ್ರಿ ಯಾಕ? ಅಯ್ಯಯ್ಯ, ಮುಟ್ಟದ ಪಟ್ಟದ್ ಮಾಡಬೇಡ್ರಿ. ಆಮೇಲೆ ಮತ್ತು ಯಾರಿಗಾರ ಅನುಮಾನ ಬಂದು ಅದೇನ ಬರ್ತಾರಲ್ಲ ಅವರು ಫಿಂಗರ್ ಪ್ರಿಂಟ್ ಅವ್ನು ನೋಡಕ್ಕೆ ಏನಾರ ಬಂದರು ಅಂದ್ರೆ ಪೊಲೀಸರು ನಮ್ಮ ಎಲ್ಲ ಬೆರಳಿನ ಗುರ್ತಿದ್ವು ಅಂದ್ರೆ ಮತ್ತೆ ನಮ್ಮನ್ನು ಕರ್ಕೊಂಡು ಕುಂದಿರ್ಸ್ತಾರೆ. ನಾವಿಲ್ಲಿ ಬಂದಿದ್ದ ತಪ್ಪು. ಬರ್ರಿ, ನಮಗೇನು ಗೊತ್ತಿಲ್ಲ ನಂಗೆ ನಮ್ಮ ರೂಮ್ನೇ ನಾವು ಇದ್ಬಿಡೋಣ. ಮುಟ್ಟಕ್ಕೆ ಹೋಗ್ಬೇಡ, ಬರ್ರಿ ಹೋಗೋಣ. ಅಯ್ಯಯ್ಯೋ, ಇದೇನಿದು? ನಾ ದೊಡ್ಡ ಹೆಂಡತಿಗೆ ಇಷ್ಟಕ್ಕೊಂದು ಜಾನ್ತನ ಬಂದ್ಬಿಟ್ಟೈತಿ ಇವತ್ತು. ಬಂಗಾರ. ಆತು, ಕರೆಕ್ಟ್ ನೆನ್ಪು ಮಾಡಿದಿ. ನಡ್ರಿ, ನಮ್ಗೇನು ಗೊತ್ತಿಲ್ಲ ನಂಗಿರೋಣ. ಇನ್ನೇನು ಪ್ರವೀಣ ಮತ್ತು ಮಾವರು ಬರ್ತಾರ. ಮೊದ್ಲ ಸಿಟ್ನಾಗ ಅದಾರಿ ಅತ್ತಿಯರ. ಇನ್ನೇನೇನು ರಾಮಾಯಣ ಆಗತ್ತಾನ ಇದು ಒಂದು ಗೊತ್ತಾದ್ರ. ನಡ್ರಿ ಹೋಗೋಣ.